ನೋವು ಮಾಡ್ಕೊಂಡು ನೋಡಿ ಎಲ್ಲಿ ಅಂತ ಗೊತ್ತಿತ್ತಲ್ಲ. ನಿಮ್ಗೊಂದು ಅಡ್ವೆಂಚರಸ್ ತೋರಿಸ್ತೀನಿ. ನಿನ್ನ ಅಕ್ಕನ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಜಿಮ್ ಓಪನ್ ಮಾಡಿ ವರ್ಕೌಟ್ ಹೇಳ್ಕೊಟ್ಟು ವರ್ಕೌಟ್ ಮಾಡಿ ಬ್ಲಾಗ್ ಕ್ಲೋಸ್ ಮಾಡಿ ಮನೆಗೆ ಹೋಯ್ತಾ ಇದ್ದೀವಿ. ಹೊಟ್ಟೆ ಮಾತ್ರ ಭರ್ಜರಿ ಗಸಿತಾ ಇದೆ ಮಾತ್ರ. ನೋಡೋದ ಹೋಗ್ಬಿಟ್ಟು ಮನೇಲಿ ಏನು ಮಾಡ್ತಾರೆ ತಿಂದು ಸ್ವಲ್ಪ ಹಿಂಗೆ ರೆಸ್ಟ್ ಮಾಡ್ಬೇಕು ಅಂತ ರೆಸ್ಟ್ ಮಾಡಿ ಫಸ್ಟು ನಮ್ಮ ಚಿಕ್ಕಮ್ಮನ ಮನೆ ಹೋಗೋದು, ನಮ್ಮ ಅಜ್ಜಿ ಮನೆ ಹೋಗೋದು. ನಮ್ಮ ಚಿಕ್ಕಮ್ಮನ ಹತ್ರ ಹೋಗ್ಬಿಟ್ಟು ನಮ್ಮ ಸಿಹಿ ಮಗಳು ಮಾತಾಡ್ಸ್ಕೊಂಡು ಹೋಗೋಣ. ನೋಡೋಣ, ನನ್ನ ಎಕ್ಸ್ಪೆಕ್ಟೇಷನ್ ಐತೆ ನಮ್ಮ ಸಿಹಿ ಮಗಳು ನಾನು ನೋಡಿದ ತಕ್ಷಣ ಬೊಗಳುತ್ತಳ ಅಂತ ನೋಡೋದು. ತಡ್ರಿ ಬಗ್ಲಿ ನೋಡ್ಬೋದಳ ಅಂತ, ಇಲ್ಲಾಂದರೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಬನ್ನಿ ನೋಡುವ. ಓಡ್ ಬಂದ್ಬಿಟ್ಲು ಹೇಳ್ದಂಗೆ. ಸಿಹಿ ಬೊಗ್ಲಲ್ವೇನೆ? ಅಯ್ಯೋ ಅಯ್ಯೋ ಕಂದ ಬಮ್ಗಳೇ. ಅಜ್ಜ ಅಜ್ಜ ಅಯ್ಯೋ ಏನು ಮಾಡ್ಕೊಂಡಿದೀವಾ? ಏಟಾಗೈತಾ? ಅಯ್ಯೋ ಯಾವನಾಯ್ತು ಕಂದ? ಏಟ್ ಮಾಡ್ಕೊಂಡಿದ್ಯಾ ಆಂಟಿ? ಏನ್ ಮಾಡ್ಕೊಂಡೋಳ ಆಂಟಿ? ಎತ್ಕೊಂಡ್ರೆ ಪೈನ್ ಪೈನ್ ಕೊಯ್ ಕೊಯ್ ಅಂತವಳೆ. ಏನಂಟಿ ಮಾಡ್ಕೊಂಡೋಳು? ಅಯ್ಯೋ ಲೋಪರ್ ಬಾ ಯಶ್ವಂತ್. ನಮ್ ಭುವನ ನೋಡ್ತಾನೆ ಹೇಳು, ನಮ್ ಬಾಸು. ಏಯ್ ಲೈವ್ಗೂ ಹೋಗೋಣ ಒಂದಿನ, ಟೈಮ್ ಬರುತ್ತೆ ಎಲ್ಲದಕ್ಕೂ. ಅಯ್ಯ ಸಿಹಿ ಸಿಪ್ಡಿ ಏನೋ ಏಟ್ ಮಾಡ್ಕೊಂಡವಳ. ಏನೋ ಮಾಡ್ಕೊಂಡಿದ್ಯಾ ಸಿಹಿ? ಏನೋ ಮಾಡ್ಕೊಂಡಿದ್ಯಾ? ಏನೋ ಆಯ್ತು ಕಚ್ಚಲ ಬಿಡು ಶಿಷ್ಯ ಹಂಗಂತ ಅಲ್ವ? ಯಾಕೆ ಹಚ್ತಿದಿ ಅಂತಲ್ಲ ಎಲ್ರಿಗೂ? ಏನು ಕಚ್ತಿದಿ ಅಂತೆ? ಗೂಬೆ ಮರಿ ನೋಡಂಗ್ ನೋಡ್ತಾಳೆ, ಗೂಬೆ ಮರಿ ನೋಡಂಗ್ ನೋಡ್ತಾಳೆ. ಏನೋ ನೋವು ಮಾಡ್ಕೊಂಡು ನೋಡಿ ಎಲ್ಲಿ ಅಂತ ಗೊತ್ತಿತ್ತಲ್ಲ. ಮಲ್ಗೋಳ ಡಾಮಿ ಹೆಂಗರ್ ಓಕೆ ಹಂಗರ್ ಹೇಳಿದೀನಿ ಕಣ. ಇವತ್ತು ಏನ್ ಮಾಡಿದ್ರಿ ಅಂತ ಅಡಿಗೆ? ಏನೋ ಗಣೇಶ ಏನ್ ತರ್ಸಿದ್ರಿ? ಎಷ್ಟು ದುಡ್ಡು? ಎಷ್ಟಂತ ಶಿಶಾ? ಹೊಡೆದೇ ಬಿಡ್ತೀನಿ. ಶರ್ಟ್ ಒಲೆಯಾರ ಇವೆಲ್ಲ ಬೇಕಾದ ಸೋಕಿಗಳು. ಯಾಕೆ ಗೊತ್ತಾ ಗೊತ್ತಿಲ್ವಾ? ದುಡ್ಡ್ರಿ ಮಾಡ್ಕಡೆ ಒಂದ್ ಶರ್ಟ್ 300 ರೂಪಾಯಿ ನನಗೂ ಗೊತ್ತು. ಹಾ ಮಗ ಕೊಡ್ತಾರ ನಿಂಗೆ 300 ರೂಪಾಯಿ. ಯಶವಂತ್ ಕಟ್ಟಿ ಒಂದು ಆಯ್ ಹೇಳ್ರಿ. ಯಾವ ಆಯಿ ಬರೋಣ ನಮ್ ಸಿಹಿ ಏನೋ ಏಟ್ ಮಾಡ್ಕೊಬಿಟ್ಟವಳೆ. ಇಷ್ಟೋ ತನಕ ಬೊಗಳವಳು, ಆದ್ರೆ ಯಾಕೆ ಅಂತ ಗೊತ್ತಿಲ್ಲ. ಅಲ್ಲಿ ಏಟ್ ಮಾಡ್ಕೊಬಿಟ್ಟು ಸ್ವಲ್ಪ ಸುಮ್ಮನೆ ಕೂತೈತದು. ಸಿಹಿ ಏಯ್ ಬಿಡ, ಅವಳೇನು ಕಚ್ಚಲಾಗಣಂತೆ. ಕೇಳೋ ಮಗ, ಅವೆಲ್ಲ ಬೇಡ. ಸ್ಪೀಕರ್ ಮ್ಯಾಟ್ರು ಚೆನ್ನಾಗವ್ರೆ ಅಂತ ಆಗೋದೆಲ್ಲ ಅಲ್ಲಿ ಮಗ. ನನ್ನ ವಾಯ್ಸಲ್ಲಿ ಬೇರೆ ತರ ಬರ್ತದೆ ಗೊತ್ತಾ? ನಿನ್ಗಂಗೆ ಕೇಳಿಸುತ್ತೆ, ನಮ್ಮ ವಯಸ್ಸು ನಮಗೂ ಹಂಗೆ ಕೇಳಿಸೋದು. ಮುಚ್ಕೊಂಡಿರೋ ಇಲ್ಲ ಹಾಕಬೇಕಾರೆ ಈಗ ನೋಡು, ನಾನು ಮಾತಾಡ್ತಾರೆ ವಾಯ್ಸ್ ಬೇರೆ ಅಲ್ಲಿ ಬರೋ ಕೂತ್ ಕಾಪ ಡೌನ್ ಮಾಡ್ಬಿಡಕಣಂತೆ. ಮಾಸ್ಟರ್ ನಾನು ಇನ್ನೊಂದು 3ಕ್ಕೆ ಹೋದ್ರೆ ಶಿಷ್ಯ 100 ನಂದು 3-4 ಇರ್ಬೇಕು ಅಷ್ಟೇ ನಂದು. ಹಲೋ ಕೆಳಗ ಪ್ರಿಪೇರ್ ಬರಾಡದ. ನೀನೇ ಮಾಡ್ರ ಕೆಲಸ ಅದೆಲ್ಲ. ಗೈಸ್ ಇವತ್ತು ನಮ್ಮ ಮಟ್ಟಿಲಿ ಚಪಾತಿ. ಏನ್ ಅಷ್ಟನಾ? ಇನ್ನು ಮಾಡಿಲ್ಲ ಕಣ. ಅಷ್ಟೊತ್ತಂಗ ಮ್ಯಾಚ್ ಆಡ್ಬೋದು ನಾವು. ಹೀರೆ ಬೆಂಡೆಕಾಯಿ ತಿನ್ನಿಸ್ತೀನಿ ನಿಂಗೆ.
ಸ್ವಿಗ್ಗಿ ಅವನು ಹಿಂಗೆ ಬೆಂಡೆಕಾಯಿ ಕೊಡ್ತಾನ ಕಣಪ್ಪ. ಹೆಂಗ್ ತಿಂತಾಳೆ ಅವಳೆ ಬಕ್ಕಾಸುರಿ ತಿನ್ನತ್ರ ನೋಡಿ ಜೊಡ್ಡೆ ಹಂಗೆ ಸುರಿಸ್ತೈತೆ ನೋಡು ನೀನು ನೋಡ್ಬೇಕು. ಅಯ್ಯೋ 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 ಅವಾಗಲಿಂದ ತಿಂದಲ್ಲ ಸಾಕು ನಿಂಗೆ. ಇಲ್ಲೋಡ ಚಪ್ಪರಿಸ್ತಾವಳೆ ಮಾತ್ರ. ಈಗ ನೋಡು ಬಾಳೆಹಣ್ಣು ನೋಡ್ಬಿಟ್ಟು ಬರ್ತಿರೋದು ಬಾಳೆಹಣ್ಣು. ಸಿಹಿ ಬಾಳೆಹಣ್ಣು ಬೇಕಾ? ಬೇರೆ ತಗ ತಿಂತೀನಿ ಗೈಸ್. ನಮ್ ಸಿಹಿ ಎಷ್ಟೋ ಒಳ್ಳೆ ಹುಡುಗಿ ಅಂತಂದ್ರೆ ನಾವ್ ಎಷ್ಟೇ ಊಟ ಮಾಡ್ತಿದ್ರು ಅಷ್ಟೇನೆ, ತಟ್ಟೆಗೆ ಮಾತ್ರ ಭಯ ಹಾಕಲ್ಲ ಗೈಸ್. ಅವಳು ತಿನ್ನಿಸ್ತಾ ನೋಡಿ ಅವಳು ಎಷ್ಟೇ ತಿನ್ಸೋದನ್ಕ ಮಾತ್ರನು ಭಯ ಹಾಕಲ್ಲ, ಅಷ್ಟು ಒಳ್ಳೆ ಬುದ್ಧಿ ಐತಿ ಅದಕ್ಕೆ. ನೀವು ತಿನ್ನಿಸೋಲ್ಲ ಬ್ರೋ, ಕಣ್ಣೆಲ್ಲ ವೈಟ್ ಕಾಣಿಸ್ತೈತೆ ಕಣ ಅದ್ರದ್ದು ಇಲ್ಲಿ. ನಿಂಗೆ ಅದೇ ಕಣ ತಿನ್ಸಲ್ಲ ಕಣೆ, ಅಷ್ಟು ಒಳ್ಳೆ ಬುದ್ಧಿ. ಗಾಡಿಗಳು ನಿಲ್ಲಿಸ್ಬಿಡ್ತಾರಂತಲ್ಲ. ಇಲ್ಲ ಅವ್ರದ್ದೇನೋ ಬಾತ್ರೂಮ್ ಉಂಟೈತಿದೆ ಅಂತ ಅದಕ್ಕೆ ಕಟ್ಸ್ಕೊತವ್ರೆ. ಬತ್ಲು ಮನೆ ಮಾಡ್ಸೋರೆ ಒಂದ. ಆಮೇಲೆ ಗೈಸ್ ಚಪಾತಿ ಮತ್ತೆ ಅನ್ನ ಸಾಂಬಾರ್ ತಿಂದು ನಾನು ಯಾರನ್ನ ನಮ್ಮ ನೋಡ ಯಾರ ಮನೆ ಗಾಡಿ ನಿಲ್ಸೋನಿಲ್ಲಿ? ಗಾಡಿ ನಿಲ್ಸೋಣ ಇಲ್ಲಿ. ಯಾವ ಗಾಡಿನ ಅಶ್ವಾನ್? ಓ ಅದು ಇದು ಡಿಸ್ಕವರ್ ಅದೇನಾ ಅಶ್ವಾನ್? ಗೈಸ್ ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ದೀವಿ ಗೈಸ್. ಹಂಗೆ ಹಿಂಗೆ ಶಿಷ್ಯ ಎಕ್ಸಾಮಲ್ಲಿ ಪಾಸ್ ಆಗ್ಬಿಟ್ಟಿದೆ ನಮಗ ಗೈಸ್. ನನ್ನ ತಮ್ಮ ಫುಲ್ ಖುಷಿ ಆಗ್ಬಿಟ್ಟವನೆ ಪಾಸ್ ಆಗ್ಬಿಟ್ಟಿರೋದಕ್ಕೆ. ಫಸ್ಟ್ ಇಯರ್ ಸಾರಿ ಯಾವುದೋ ಫಸ್ಟ್ ಇಯರ್ ಯಾವುದೋ ನಿಂದು ಸೈನ್ಸು BSc ತಗೊಂಡಿರೋದು, ಅದರಲ್ಲಿ ಪಾಸ್ ಆಗ್ಬಿಟ್ಟಿರೋದಕ್ಕೆ ಅಣ್ಣ ಫುಲ್ ಖುಷಿ ಆಗ್ಬಿಟ್ಟವನೆ. ಆದರೆ ಆ್ಯಕ್ಚುಲಿ ಏನು ಗೊತ್ತಾ, ರಿಸಲ್ಟ್ ಬಂದು 2 ದಿನ ಆಗೈತೆ ಗೈಸ್. ಆದರೆ ನೋಡ್ತಿರೋದು ಇವತ್ತು ಅವನು ಏನಂದರೆ ಅಣ್ಣ ಪಾಸ್ ಆಗಿರೋದು 10 ಜನ ಕಣ ಅಂತ ಹೇಳ್ತವನೆ. ಆದ್ರೆ ಹೆಂಗೋಯ್ತೆ ಬ್ಯಾಟ್ರಿ ಗಾಡಿ ಸುಯ್ ಅಂತ. ಎಷ್ಟು ಪರ್ಸೆಂಟ್ ಐತೆ ಇನ್ನು? ನಾನು ಓದಿದಂಥ ಸ್ಕೂಲ್ ಇದು 1ನೇ ಕ್ಲಾಸಿಂದ 3ನೇ ಕ್ಲಾಸ್ ತನಕ ಓದಿದೆ. ಅದಾದಮೇಲೆ ನಾನು ನಮ್ಮ ಅಪ್ಪರವ್ರಿಗೆ ಹೋಗ್ಬಿಟ್ಟೆ. ಅದಾದಮೇಲೆ ಮತ್ತೆ 10th ಆಯಿತು ಅಂತಂದರೆ 9th 10thಲ್ಲೆಲ್ಲ ನಾನು ಹೆಂಗೆ ಅಂತಂದರೆ ಶನಿವಾರ ಭಾನುವಾರ ಇದ್ದೀನಿ ನಂಗೆ ನಮ್ಮ ಅಜ್ಜಿ ಮನೆಗೆ ಓಡ್ಬಂದ್ಬಿಡ್ತಿದೆ ಸುಮ್ಮನೆ. ಆವಾಗ ನಮ್ಮ ಅಪ್ಪನ ಮನೇಲಿ ಇರೋಕ್ಕೆ ಇಷ್ಟ ಇರ್ತಿರ್ಲಿಲ್ಲ ನನಗೆ, ನಮ್ಮ ಮಮ್ಮಿ ಮನೇಲಿ. ಅದಾದಮೇಲೆ ಇವಾಗ ಫಸ್ಟ್ PUC ಇಂದನೂ ಇಲ್ಲಿವರೆಗೂ ಇವಾಗ ಇಲ್ಲೇ ಇರೋದು. ಹಬ್ಬ ಅಂದ್ರೆ ಒಂದು 6 ವರ್ಷ ಆಯಿತು. 6 ವರ್ಷದಿಂದ ಇಲ್ಲೇ ಇದ್ದೀನಿ. ಅದೊಂಥರ ಲವ್ ನಮ್ಮ ಅಜ್ಜಿ ಮನೆ ಮೇಲೆ ನನಗೆ. ಆದರೆ ಇವಾಗಲೂ ಇರೋದೇ ನಮ್ಮ ಅಜ್ಜಿ ಮನೇಲಿ, ನಮ್ಮ ಮಮ್ಮಿ ಮನೇಲಿ ಇಲ್ವೇ ಇಲ್ಲ. ಏನು ಮ್ಯಾಮ್ ಸಂಚಾರ? ಅಯ್ಯ ಅವ್ರ ಅಕ್ಕನ ಮನೆಗೆ ಬಂದು ಫಸ್ಟು ಕ್ಷೇಮ ವಿಚಾರಿಸಿ, ಅದಾದ್ಮೇಲೆ ಕಣ ಕೆಲಸ ಇಲ್ಲ. ಹಾಂ ಜೂರ ಪೂರ್ತಿ ಗಾರೆ ಕೆಲ್ಸಕ್ಕೆ ಏಮಂದ ಇಲ್ಲಿ ಬರ್ತಾನಂತ ಸತ್ಯಾಗ್ತೀನಿ ಅಂದಲ್ಲ ಅಲ್ಲಿಗೆ ತಾವಡ್ನ ಟೈಲ್ಸ್ ಅವರು ಬಂದವ್ರೆ. ಈಗ ನಿಮ್ಮ ಕಥೆ ಇಬ್ರದು ಅವ್ನು ಕಂಡ್ರೆ ನಿಂಗಿದು ನಿನ್ ಕಂಡ್ರೆ ಅವನಿದು. ಅವ್ನು ನಾನು ಇಲ್ಲಿ ಮಾಡ್ತೀನಿ, ಅವ್ನು ಅಲ್ಲಿ ಮಾಡಿಸ್ ಅಷ್ಟೇ. ಅದೇ ಏನಕ್ಕೆ ಅಂತ ನಂಗೆ ಯಾರು ಇಲ್ವಾ ಮ್ಯಾಮ್? ಕೆಲಸ ಇವಂದು ದನ ಕೆಲಸ. ನೀನು ಅಲ್ಲೇ ಇರು. ಇಲ್ಲ ಇರೋ ಶಿಶಾ ಅಲ್ಲೇ ಇರಲ್ಲ, ನೀನು ಅವನ ಬರ್ಲಿಲ್ವ? ಅವನಿಗೇನು ಗೊತ್ತಿಲ್ಲ ಬಂದು ಕೆಲಸ ಮಾಡೋದು. ನಿಂಗೆ ಗೊತ್ತಾ? ಅವ್ನು ದನಿನ ಕೆಲಸ ಒಂದು. ಯಶವಂತ್ ಲವ್ ತಗೊಳ್ಳಲ್ಲ ಹಂಗೆ ಗಾಡೀಲಿ ಹೋಗ್ಬಿಟ್ಟು ನಂದು ಚಾರ್ಜರ್ಗಳೈತೆ 2 ಎತ್ಕೊಬರೋ. ಅಲ್ಲೇ ಗಾಡೀಲಿ ಎತ್ಕೊಬರೋ ಡಿಕ್ಕಿ ಒಳಗಡೆ. ಏನವ ನೆಮ್ಮದಿ ತಗೋತಿದ್ದೆ. ವಾ ಬೋಂಡ ಒಂದು ಚೂರಾದ್ರೆ ಚೆನ್ನಾಗಿದ್ದಾವ. ಬೋಂಡ ಒಂದು ಚೂರು ಚೆನ್ನಾಗಿಲ್ಲ. ತಿಂದೆ ಗಟ್ಟಿ ತಿಂದೆ ಆಲೆ ನಾನು. ಬೈ ಏನೋ ನಾನೇ ದೇವಸ್ಥಾನಕ್ಕೆ ಹೋಗಿದ್ದೆ, 2 ದೇವಸ್ಥಾನಕ್ಕೂ ಹೋಗಿ ಅದಾದ್ಮೇಲೆ ನಿನ್ನ ಮಗಳ ಮನೆಗೆ ಬಂದ್ಬಿಟ್ಟು ಅಷ್ಟೇ ಮತ್ತೆ ಮುಗಿಸ್ಕೊ ಬಂದ್ವಿ. ಇಲ್ಲ ನೀರು ನಿಮ್ಮ ನಮ್ಮಲ್ಲಿ ನಮ್ಮ ಹಂಗ ದೇವ್ರ ಮಾಡ್ಕೊ ಬಂದ ಬೆಳಗ್ಗೆ ತಲೆಗೊಳೆ ಬಿಡಿಸ್ಕೊಂಡು
ಪೋ ಇವತ್ತು ಎಲ್ಲಿಗ್ಲ ಹೋಗಿದೆ ಶಿಶಾ? ಬೆಳಗ್ಗೆ ಬೆಳಗ್ಗೆ ಎಲ್ಲಿಗ್ಲ ಹೋಗಿದೆ? ಬೆಳಗ್ಗೆ ಎಲ್ಲಿಗ್ಲ ಹೋಗಿದೆ? ಹಾ ವೈ ಯಾಕೆ ಎತ್ತು ಇಲ್ಲಿಂದ ಎತ್ಬೇಡ, ಹಿಂಗಿಂದ ಎತ್ತು ಬರ್ತದೆ. ಏನ ಮಗ ಡೌ ಮಾಡ್ತಾವನ? ಓ ಶ್ರೀರಮಣ ಗೋವಿಂದ ಗೋವಿಂದ ಒಯ್ತವನ. ನಿನ್ನ ಅಕ್ಕನ್ ಎಷ್ಟು ಕೊಟ್ರು? ಎಷ್ಟು ಸಿಕ್ತು? 20 ರೂಪಾಯಿ, 2 ರೂಪಾಯಿ ಅಷ್ಟೇನಾ ಶಿಶಾ? ಇವಾಗ ಹೋಯ್ತಿದ್ಲ ಹೋಗ್ಲಾ? ಲೋ ಕಾಸು ಸಿಕ್ಕುತ್ತಾವಲ್ಲ. ಹೋಗ ನನ್ನ ಮಗನೇ ಅಜ್ಜಿ ಮನೇಲಿ ಇದ್ದಾಗ. ನಮ್ಮ ಭವನಿಗೆ ಫೋನ್ ಮಾಡ. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಮ್ಮ ಅಜ್ಜಿ ನಾನು ಹಿಂಗೆ ಕಳಿಸ್ತಾ ಇತ್ತು, ಹೋಗ್ಬಿಟ್ಟು ಶ್ರೀರಮಣ ಗೋವಿಂದ ಮಾಡ್ಕ ಬಾ ಅಂತ. ಅವಾಗ ನಾವು ಮಾಡ್ತಿದ್ವಿ, ಬಟ್ ಇವಾಗ ಅದೆಲ್ಲ ಏನಿಲ್ಲ ಗೈಸ್. ಡುಮಾ ಓಡ್ತಾನೆ. ಹಲೋ ಗೈಸ್, ಎಲ್ರಿಗೂ ಯಪ್ಪ ನಂಗಂತೂ ಸಖತ್ ನಿದ್ದೆ ಬಂದ್ಬಿಟ್ಟಿತ್ತು. ಬಂದ ತಕ್ಷಣ ನಿದ್ದೆ ಆಗ್ಬಿಟ್ಟು ಎದ್ದೆ ಈಗ. ಅವತ್ತು ಆ್ಯಕ್ಚುಲಿ ರಕ್ಷಾಬಂಧನ ಅಲ್ವಾ ಗಾಯಸ್? ರಕ್ಷಾಬಂಧನದ ಬಾಂಧವ್ಯನೇ ಬೇರೆ ಗೈಸ್. ಓಕೆ, ಆ ಇನ್ಸಿಡೆಂಟ್ ಬಗ್ಗೆ ಮಾತಾಡೋದು ಬೇಡ. ಎಲ್ಲ ನಮ್ಮ ಪ್ರೀತಿಯ ಅಕ್ಕ ತಂಗಿಯರಿಗೆ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಯಾವುದೇ ಅಕ್ಕ ತಂಗಿಯರಾದರೂ ಪರವಾಗಿಲ್ಲ, ಯಾವುದೇ ಅಣ್ಣ ತಮ್ಮಂದಿರಾದರೂ ಪರವಾಗಿಲ್ಲ, ಇವತ್ತು ರಾಖಿ ಹಬ್ಬ ಅಂತಂದ್ರೆ ಅದೊಂಥರ ವಿಶೇಷವಾಗಿರುವಂಥದ್ದು. ಯಾರು ದ್ವೇಷವನ್ನು ಬೆಳೆಸ್ಕೊಂಡು ಸಾಧಿಸೋಕೆ ಹೋಗ್ಬೇಡಿ. ಅಣ್ಣ ಆದವನು ಅಥವಾ ತಂಗಿ ಆದವಳು ಅಥವಾ ಅಕ್ಕ ಆದವಳು ತಮ್ಮ ಆದವಳು ಯಾವತ್ತಾದ್ರೂ ಒಂದು ಕಷ್ಟಕ್ಕಾಗಲಿ ಅಂತ ಬದುಕುವಂಥದ್ದಲ್ಲ. ಅಕ್ಕ ತಂಗಿ ಅನ್ನೋದು ರಾಖಿ ಕಟ್ಟೋದು ಒಂದೇ ಉದ್ದೇಶಕ್ಕೆ, ತನ್ನ ಅಣ್ಣ ಆದನೋ ತಮ್ಮ ಆದನೋ ಯಾವುದೇ ಕಷ್ಟದಲ್ಲಿ ಸಿಲುಕ್ದೇನೆ ಸಂತೋಷವಾಗಿ ಜೊತೆಯಾಗಿ ಬಾಳಲಿ ಅಂತ ಅಷ್ಟೇ, ಆಯಿತಾ? ಇದೊಂಥರ ರಕ್ಷಾಬಂಧನ ಅಂದರೆ ಒಂಥರ ಹಬ್ಬ ಇದ್ದಂಗೆ. ಅದ್ರ ವ್ಯಾಲ್ಯೂ ಗೊತ್ತಿರುತ್ತೆ, ಬಟ್ ಅದನ್ನ ಒಳ್ಳೆತನದಲ್ಲಿ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಯಾವುದೋ ಒಂದು ಕೆಟ್ಟ ಘಟನೆ ನಡೆದಿರೋದ್ರಿಂದ ಅದು ಯಾವುದೋ ಒಂದು ಆಯಿತು ಅದರಿಂದ ದ್ವೇಷ ಮಾಡಿಕೊಂಡು ಯಾವತ್ತೂ ಅಕ್ಕ ತಂಗಿನ ಅಣ್ಣ ತಮ್ಮನ ಯಾವತ್ತೂ ದ್ವೇಷ ಮಾಡೋಕ್ಕೆ ಹೋಗ್ಬೇಡಿ. ಓಕೆ ಯಪ್ಪ, ನಂಗಂತೂ ಮತ್ತೆ ಹೊಟ್ಟೆ ಜೊತೆ ಊಟ ಮಾಡಬೇಕು. ಆಮೇಲೆ ಸಿಗ್ತೀನಿ, ಬಾಯ್. ಮಮ್ಮಿ ಅಡುಗೆ ಏನು ಮಾಡೈತೆ ನೋಡೋ, ಜೊತೆಗೆ ಹಾಕಬೋದು ಸ್ವಲ್ಪ. ಹಾಕ ಬರಾಗ ಫೋನ್ ಬಿಟ್ಟ ಹಾಕು. ಡುಮಕ ಬಂದ್ರೆ ಮನೆಗೆ
ಒಪ್ಪೋ ನಮ್ಮ ಮತ್ತೆ ನಿಮ್ದಿದ್ದಾಗತ್ತಿರೋದು ನೋಡು. ಏನು ಸಾಂಬಾರು ತೋರ್ಸು ಸಾಯ್ಬೇಡ. ಅದನ್ನ ತೆಗ್ದಕ್ಕ ನುಗ್ಗ ಪಗಾಗ ಹಾಕೊಂಡೋಳೆ ನಾಟಕ ಮಾಡ್ಬಿಟ್ರೆ ಒತ್ತಾಕ್ಬಿಡ್ತೀನಿ. ಮಂಟಿ ನಾವು ಊಟ ಮಾಡ್ಬೇಡ. ನಾನು ತಿನ್ನೋಗಲೇ ಬರುತ್ತೆ ನಿಂಗೆ ಊಟ ಅಡುಮಿ. ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಕರೆಕ್ಟಾಗಿ ಹೇಳು. ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡು ಅಲ್ಲ ನಿಮ್ಮಂಥವ್ರಿಂದಾನೆ ಕಣಯ್ಯ, ಆಯ್ತಾ? ನಿಮ್ಮ ಕಲಾದ್ರೆ ಬೆಳ್ಸಕ್ಕೆ ಟ್ರೈ ಮಾಡಿ. ಊಟದಿಂದ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ಬಿಟ್ಟಿದ್ದು, ಸೊ ಅದಕ್ಕೆ ಚೆನ್ನಾಗಿ ಚಿಕನ್ ಮೇಯ್ಕೊಂಡ್ರು. ಅದಕ್ಕೆ ಒಬ್ಬೊಬ್ರೆ ಯಾರಿಗೂ ಕೊಡ್ದಂತೆ. ಗೈಸ್ ಕೊಡದೇ ಇದ್ದಾಗ ಮಾತಾಡಿ ಗೈಸ್. ಇರಿ ಗೈಸ್ ಕೇಳ್ತೀನಿ, ನಾನು ಎಲ್ಲರೂ ಕರೆದಿಲ್ವ ಕೇಳಿ. ಬೈ ನಾನು ನಿಮ್ಗೆ ಕೊಡ್ಲಿಲ್ವ ಬೈ? ಹ್ಞೂ ಗೈಸ್ ಫೋನೇ ಊಸ್ಟು. ಯಾಕೆಂದ್ರೆ ಇವತ್ತು ವರ್ಕೌಟ್ ಪೂರ್ತಿ ಖರಾಬ್ ಆಗಿರುತ್ತೆ ಮಾಡಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ಅರ್ಶನ ಕುಂಕುಮ ಕರ್ದಿನಿಲ್ವ ಇವರು? ಯಾಕೆ ಹೋಗಿಲ್ಲ? ಬಾರಲಿ ಬರೋದ್ ಬತ್ತ ಮಳೆ ಬರ್ಸ್ಕೊಂಡ್ ಬಂದಿದೆಯಲ್ಲ, ಅವನೆಲ್ಲ ಏಮಂತು ಏನ್ರ ಸಮಾಚಾರ? ಕರೆಂಟ್ ಹೋಗ್ಬಿಡ್ತಲ್ಲ ಬ್ರೋ. ಯಾವ್ದ್ರಲ್ಲಿ? ಜಿಯೋ ಚೆನ್ನಾಗೈತೆ. ಲೋ ನೀನ್ ಟಾಪ ಕಾಣಿಸ್ತಿ ಅಂತ ಗೊತ್ತು ಬಿಡ್ಲಾ? ಬ್ರೋ ಯಾಕೆ ಬ್ರೋ ವರ್ಕೌಟ್ ಮಾಡಲ್ಲ ಬ್ರೋ? ಏನ್ ಮಾಡ್ತಿದ್ದೀನಿ ನೀನು ಅಲ್ಲಿ? ಮಾಡ್ಕೊಂಡು ಬನ್ನಿ ಸಿಂಹ, ನೀನ್ ಟಾಪಲ್ಲಿ ಬತ್ತಿ ಕಣ ಒಂದಲ್ಲ ಒಂದಿನ. ಯಾವ್ದಪ್ಪ ಚೆಸ್ಟಾ? ಪಾಪ ಕಷ್ಟಪಟ್ಟು ಬೇರೆ ಚಾದ್ರ ಎತ್ಕ ಬಂದ. ಓ ಮಳೆ ಏನ್ ಬೈ ಇಷ್ಟೊಂದು ಜೋರ ಬರ್ತೈತೆ. ಯಾಕಂದ್ರೆ ಉಂಟು ಸಿಂಹ, ಒಂದ್ ವಾರದಲ್ಲಿ ಡೆವಲಪ್ ಆಗಕ್ಕೆ ನಿಂಗೆ ಮಾರ್ಕೆಟಲ್ಲಿ ಸಿಗ ಟಾಟಾ ಸಾಮಾನು ಅನ್ಕೊಬಿಟ್ಟ ಬ್ರೋ. ಏನ್ ಮಾಡ್ಬೇಕು ಆಗಲ್ಲ, ಯೂಟ್ಯೂಬಲ್ಲಿ ಹಾಕ್ತೀನಿ ನೋಡು ಗಾಯ್ಸ್. ಮಳೆ ಮಾತ್ರ ಅದ್ದೂರಿ ಕಾಣ್ ಬಾಯ್ ಇಲ್ಲಿ. ಹಾ ಬೋಲ್ ಬಾಯ್. ಹಾ ಕೇಳಿಸ್ತಾ ಇಲ್ಲ. ಹಾ ಕರ್ಸ ಕೇಳು. ಅಯ್ಯೋ ಮಳೆ ಮಾತ್ರ ಸಾಕಾದಾಗ ಹೋದೈತೆ ಮಾತ್ರ. ಬೆಳಿಗ್ಗೆ ನಂಗೆ ಹೋಯ್ತಲ್ವ, ಸಂಜೆ ನಂಗೆ ಹೋಯ್ತಿದ್ದಾನೆ ಮಳೆ. ಬತ್ತಿತ್ತು ನಿಜ. ನೀನು ಆಫ್ರಿಕಾದಿಂದ ಇಲ್ಲಿ ಬಂದಿದ್ದೀನಿ ನಂಗೆ ಗೊತ್ತು. ಮತ್ತೆ ಕಟ್ ಮಾಡಲ್ವಾ? ಸುಮ್ಮನೆ ಬಿಡು. ವರ್ಕೌಟ್ ಮಾಡಲ್ಲ ಇವತ್ತು? ಮಾಡ್ತೀಯ ಮಾಡಲ್ಲ ಹೇಳು? ಏನು ವರ್ಕೌಟ್ ಮಾಡ್ತೀಯಾ? ಫುಲ್ಲು ನೆನ್ಕೊಬಿಟ್ಟಿದ್ಯಲ್ಲ. ಹಿಂಗೆ ಐದನ ಕೊಡೋದ್ನಾ? ಕೊಡಪ್ಪ ಕೊಡು. ಅಯ್ಯೋ ಕರ್ಮ. ಬಲ ಇಲ್ಲಿಗೆ ಹಿಂಗ್ ಬರ ನೋಡೆ. ಬರ ಆಯ್ತು ಗೈಸ್. ಎಲ್ಲಿಗೆ ಅಂತ ಗೊತ್ತಿಲ್ಲ, ಬಂದ ಇಲ್ಲಿ ನಿಂತಿದ್ದ ಮಾತಾಡಿಸ್ತಾ ಬಾ ಹೋಗದ ಅಂತ ಅಂದ್ಬಿಟ್ಟು ಕರ್ಕೊ ಹೋಯ್ತಾನೆ. ಎಲ್ಲಿಗೆ ಎತ್ತಂದ ನಾನು ಕೇಳಿಲ್ಲ. AC ಯಾಕಣ ಅನ್ಬಿಡ್ತಿದ್ಯಾ? ನಿಮ್ಗೊಂದು ಅಡ್ವೆಂಚರಸ್ ತೋರಿಸ್ತೀನಿ. ಅಡ್ವೆಂಚರಸ್ ಜಾಗ ಗೈಸ್. ಅದೇನೋ ಅಡ್ವೆಂಚರಸ್ ಜಾಗ ತೋರಿಸ್ತಾನಂತೆ. ಮನೆ ಹೋಗೋಣ ಎಲ್ಗೋ ಕರ್ಕೊ ಹೋಯ್ತಾನೆ. ಸ್ಪೆಷಲ್ ಪರ್ಸನ್ ತೋರಿಸ್ತೀನಿ ಬಾ. ಈಗ ಒಬ್ಬ
ಅಂಗಡಿ ಕ್ಲೋಸ್ ಮಾಡ್ಬಿಟ್ಟ ಇವತ್ತು. ಯಾಕೆ ಶನಿವಾರ ತಾನೇ ಇವತ್ತು? ಹುಣ್ಣಿಮೆ ಅಲ್ವಾ ಇವತ್ತು? ಓ ಹುಣ್ಣಿಮೆ ಮೂರು ಜನ ಇಲ್ವಾ? ಹುಣ್ಣಿಮೆ ಚಂದ್ರ ಬಂದರೆ ನಮ್ಮ ಕೆಲಸ ಇಲ್ಲ. ಗಮ್ಮಂದೈತೆ ಹೊಟ್ಟೆ ಏನಾದ್ರು ತಿನ್ಬೋದಿತ್ತು. ಏನು ಗಮ್ಮಂತ ಇದೆ? ಅದೇ ಇವಾಗ ತಗೊಂಡ್ವಲ್ಲ ಅದನ್ನೇ ಗಮ್ಮಂದೈತೆ. ಯಾರಣ ತಿಂದ್ಬಿಟ್ಟು ಅಲ್ಲೇ ಮಾಡ್ಕೊರಲ್ಲ ಎಲ್ಲನೂ. ನಾನೇ ಜೋಳ ಅದು ಎಸಿ ಅನ್ಕೊಂಡೆ, ಎಸಿಯಕ್ಕೆ ಎಲ್ಲೂ ಜಾಗ ಸಿಗ್ತಾ ಇಲ್ಲ. ರೋಡ್ ಗಿಡಲ್ಲೆಲ್ಲ ಎಸ್ಬಿಟ್ರೆ ಒಂಥರ ಏನೋ ಎಸಿ ಬರ್ದಂಗೆ ಅನ್ಸಂಗ್ ಅಂತ ಒಪ್ಕೋ. ಅನ್ಸಂಗಟ ಅಲ್ಲ ಕಣ, ಕಿಟಕಿ ತೆಗ್ದ್ಬಿಟ್ಟು ಎಸಿಯಕ್ಕಾಗಲ್ವ ಹಿಂಗೆ? ಮತ್ತೆ ಆದ್ರೆ ಒಂದು ಅದಕ್ಕೆಲ್ಲ ಪ್ಲೇಸ್ ಬೇಕು. ಯಾವ ಪ್ಲೇಸ್ ಏನೋ ಅದೆಲ್ಲ ಸುಮ್ಮನೆ ಅನ್ಎಜುಕೇಟೆಡ್ಗಳ ಥರ ಎಲ್ಲದ್ರಲ್ಲಿ ಎಸಿ ಬರ್ದಂಗೆ. ಅಪ್ಪ ಗಾಯ್ಸ್ ಪುಂಗು ಅಂದ್ರೆ ಮಾತ್ರ ಲಾಲ್ ಬಗ್ಗೆ ನಂದು ಅಂತಾನೆ ಪುಂಗ್ತಾನೆ. ನನ್ನ ಕಾರ್ ಡಿಕ್ಕಿಲ್ ನೋಡು, ಪಾನಿಪುರಿ ತಿಂದ್ಬಿಟ್ಟು ನಮ್ಮ ಅಣ್ಣ ಕವರ್ನ ಗಾಂಧಿ ಸ್ಕ್ವೇರ್ ಸರ್ಕಲ್ ಅಲ್ಲಿ ರೋಡಲ್ಲೇ ಮಡಗಿದ ನನ್ನ ಕಾರಿಂದ. ನಾನು ಕಾರ್ ರಿವರ್ಸ್ ತೆಗಿತಾ ಇದೀನಿ, ನಾವು ತಿಂದಿರೋದೇ ಕವರ್ ಅಲ್ಲಿರೋದು, ಎತ್ತಿ ಹಿಂದೆ ಡಿಕ್ಕಿಗೆ ಹಾಕಿದೀನಿ ಅಲ್ಲೇ. ಮನೆಗೆ ಬಂದು ಎಸಿ ಅದ. ಪರವಾಗಿಲ್ಲ ಗೈಸ್, ಅವಾಗ ಒಂದು ಒಳ್ಳೆ ಕೆಲಸ ಮಾಡ್ತಿರ್ತಾನೆ, ಅದಕ್ಕೆ ಅವನು ಎಲ್ರಿಗೂ ಇಷ್ಟ ಆಯ್ತಾನೆ. ಹಂಗೆ ಕಣ. ಗೈಸ್ ಆಮೇಲೆ ಸಿಗ್ತೀನಿ, ಬಾಯ್. ಗೈಸ್ ಹೇಳಿದ್ನಲ್ಲ ಯಾವುದೋ ಸ್ಪೆಷಲ್ ಪರ್ಸನ್ ಅಂತ, ಸ್ಪೆಷಲ್ ಊರು ಅಂತ. ನಾನು ಎಲ್ಲಿಗೋ ಕರ್ಕೊಳ್ತಾನೆ ಅಂತಂದ್ರೆ ಕೊಮ್ಮಬೇಡ ಹತ್ರ ಕರ್ಕೊಂಬಂದ. ಆ ಸ್ಪೆಷಲ್ ಪರ್ಸನ್ ಅಂದ್ರೆ ಎಲ್ಲಿ ಕಾಣಿಸ್ತಾ ಇಲ್ಲ. ಅವನೇನಾ? ಯಾರಣ್ಣ ಅವನು? ಯು ನೋ ಹಿಮ್. ಹೌದಾ? ವಾ ಯಾರು ಹೇಳು? ಎಲ್ಲ ಓ ದರ್ಶು ಬ್ರೋ, ಏನ್ ಬ್ರೋ ಸಮಾಚಾರ? ಹೇಳ್ಬೇಕು. ಇದ್ಯಾರು ವಿಡಿಯೋ ಕಾಲ್ ಮಾಡಿದ್ದೀರಿ? ವಿಡಿಯೋ ಕಾಲ್ ಅಲ್ಲ ಬ್ರೋ, ಬ್ಲಾಗ್ ಅದು. ನಾನು ಯಾರೇ ಕೊಡಕ್ ಬಂದವನೆ ಅಂತೀನಿ. ತಗೊಳ್ಳಿ ಬ್ರೋ, ಸ್ನಾನ ಮಾಡಿದ ಮಗನೇ. 10 ರೂಪಾಯಿ ಜಾಸ್ತಿ ಆಗೈತೆ. ಎಂತದಕ್ಕೆ? 100 ರೂಪಾಯಿ ಕಳ್ಸಿದ್ಯಾ, 110 ರೂಪಾಯಿ ಇತ್ತು ಅದಕ್ಕೆ. 10 ರೂಪಾಯಿ ಜಾಸ್ತಿ ಮಾಡಿರೋದು ಮಳೆ ಅಂತ. 10 ರೂಪಾಯಿ ಜಾಸ್ತಿ ಮಾಡಿದ್ರಂತೆ. 10 ರೂಪಾಯಿ ಕಳ್ಸಿ ಮುಚ್ಕೊಂಡೀಗ ನನಗೆ. ಲೆಕ್ಕ ಮಾಡ್ಕೊಳ್ಳೋ. ಲೇ ನೀ ಏನ್ ಮಳೆ ಬರ್ತೈತೆ ಇಲ್ಲಿ? ಈಗಲ್ಲ, ಸ್ನಾನ ಮಾಡಿದ್ರೆ ಮಳೆ ಬಂತು. ಕೈ ಸೈಕ್ ಏನು ಗೊತ್ತಾ, ಇಷ್ಟೊತ್ತಲ್ಲಿ ಟೀ ಕುಡಿಬೇಕು ಅಂತ ಕ್ರೇವಿಂಗ್ಸ್ ಇರ್ತಿದೆ. ಸೊ ಅದಕ್ಕೆ ಟೀ ಕುಡಿಯೋಕೆ ಹೋಗಿದ್ದೀವಿ. ಓಪನ್ ಮಾಡೋಣ ಇಲ್ಲೋ ಗೊತ್ತಿಲ್ಲ. ಓಪನ್ ಇದೆ. ಟೀನಾ ಕಾಫಿನಾ ಬೈ? ಟೀನಾ ಕಾಫಿನಾ? ಕಾಫಿನಾ ಟೀನಾ ಅಂತ ಕೇಳಿದ್ದು. ನಿನ್ನ ಕಾಫಿ ಬೇಕಾ ಟೀ ಬೇಕಾ ಬ್ರಾ? 2 ಕಾಫಿ. ಟೀನು ಇಲ್ವಾ? ಅಣ್ಣ ನಡಿಯಪ್ಪ, ಇವಾಗ ಕರ್ಕೊಂಡಿ. ಕಾಫಿ ಕೂಡ ಕರ್ಕೊಂಡಿ. ಅಲ್ಲಿ ಮುಂಬೈ ಶಾಗಿ ಹೋಗೋಣ ನಡಿ. ಅಲ್ಲಿ ವಿಜಯನಗರ. ಕೊಡು ಕೊಡು. ಹಳ್ಳ, ದೊಡ್ಡ ಹಳ್ಳ, ಹೊಂಡ ಇಲ್ಲೆಲ್ಲ ಹೋಗುವ. ಗೈಸ್ ಅಲ್ಲಿ ಟೀ ಸಿಗ್ಲಿಲ್ಲ, ಕಾಫಿನೂ ಸಿಗ್ಲಿಲ್ಲ. ಸೊ ಅದಕ್ಕೆ ಅಲ್ಲಿ ವಿಜಯನಗರದ ಮುಂಬೈ ಚಾ ಹತ್ರ ಹೋಯ್ತಾ ಇದೀವಿ ಇವಾಗ. ಮಾತಾಡಪ್ಪ, ಆಯ್ತು ಸಾವುಕಾರ, ನೀನು ಮಾತಾಡೋ. ಓಕೆ ಗೈಸ್, ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನಿದ್ದೆ ಸಿಕ್ಕಾಪಟ್ಟೆ ಬರ್ತೈತೆ. ನಮ್ಮ ಟೈಮಿಂಗ್ಸ್ ಏನಿದ್ರು 11 ಗಂಟೆ ಕರೆಕ್ಟಾಗಿ ನಿದ್ದೆ ಬಂದು ಮಾಡುತ್ತೆ. ಯಾಕಂದರೆ ಬೆಳಗ್ಗೆ 5:45 6 ಗಂಟೆಗೆ ಎದ್ದೇಳಬೇಕು. ಸೊ ಅದಕ್ಕೆ ಓಕೆ, ಮತ್ತೆ ನಾಳೆ ಸಿಗುವ. ಬಾಯ್.